ಸಿಂದಗಿ ತಾಲೂಕಿನ ಹಂದಿಗನೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ. ಅದೇ ತರನಾಗಿ ದ್ವಿತೀಯ ಸ್ಥಾನವನ್ನು ಗಳಿಸತಕ್ಕಂಥ ಶ್ರೀ ಕುಮಾರಿ ಸೌಮ್ಯ ಜಯಂತಿ ಇವರಿಗೆ ಶ್ರೀ ವಿಶ್ವನಾಥ್ ಶರಣಗೌಡ ಬಿರಾದರ್ ಮಾನ್ಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬೆಂಗಳೂರು ಇವರ ವತಿಯಿಂದ ದ್ವಿತೀಯ ಸ್ಥಾನ ಪಡೆದಂತ ವಿದ್ಯಾರ್ಥಿಗಳಿಗೆ ಈ ಕಾಣಿಕೆ. ಅದೇ ರೀತಿಯಾಗಿ ಯರಗಂಟಣ್ಣ ಬಿರಾದರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಕೇಳ್ಕೊತಾ ಇದ್ದೀನಿ. ತೃತೀಯ ಬಹುಮಾನ ಶ್ರೀ ವಿಶ್ವನಾಥ್ ಶರಣಗೌಡ ಬಿರಾದರ್ ಮಾನ್ಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬೆಂಗಳೂರು ಇವರಿಂದ ಕುಮಾರಿ ಸುರೇಖಾ ಪಟ್ಟಣಶೆಟ್ಟಿ ಅವರಿಗೆ ಕುಮಾರಿ ಸುರೇಖಾ ಪಟ್ಟಣ ಅವರಿಗೆ. ಕೊಡುಗೆಯನ್ನು ನೀಡಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಬಿರಾದರ್ ಅವರಿಗೆ. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವುದು ಶಿಕ್ಷಕರು ಪಾತ್ರ ಮುಖ್ಯ. ಶಾಸಕ ಅಶೋಕ್ ಮನುಗೂಳಿ. ಸಿಂದಗಿ ಸರಕಾರಿ ಶಾಲೆಗಳಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬೀಳ್ಕೊಡುಗೆ ಸಮಾರಂಭ ಮಾಡುವುದು ಕಡಿಮೆ. ಆದರೆ ಇಲ್ಲಿ ಭಾರಿ ಅದ್ಧೂರಿ ಮಾಡಿದು ನನಗೆ ತುಂಬಾ ಸಂತೋಷವಾಯಿತು. ವಿದ್ಯಾರ್ಥಿಗಳು ಭವಿಷ್ಯ ರೂಪಿಸುವವರಲ್ಲಿ ಶಿಕ್ಷಕರ ಮಾತ್ರ ಮುಖ್ಯ ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಸಿಂದಗಿ ಶಾಸಕರಾದ ಅಶೋಕ್ ಮನುಗೂಳಿಯವರು ಹೇಳಿದರು. ಸಿಂದಗಿ ತಾಲೂಕಿನ ಹಂದಿಗನೂರದ ಸರಕಾರಿ ಪ್ರೌಢಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ತಪೋರತ್ನಂ ಮಹಾಲಿಂಗೇಶ್ವರ ಸ್ವಾಮೀಜಿಗಳು ಭೋರಗಿ ಪುರದಾಳ ಇವರು ಗುರುವಚನ ನೀಡಿದರು. ನಿಶೇಷ ಜಾಡ್ಯಾಪಹ ಹಂದಿಗನೂರದ ಪ್ರೌಢಶಾಲೆಯ ಸ್ನೇಹಿತರ ಮಕ್ಕಳ ಬೀಳ್ಕೊಡುವ ಸಮಾರಂಭ ಬಹಳ ಸುಂದರವಾಗಿ ನಡೀತಾ ಇದೆ. ಆ ಸಂದರ್ಭದಲ್ಲಿ ಆ ಸರಸ್ವತಿ ಮಾತೆಯಲ್ಲಿ ಗುರುದೇವ ವಿಶ್ವಾರಾಧ್ಯ ಭೀಮಾಶಂಕರರಲ್ಲಿ ಇದೀಗ ಎಲ್ಲರನ್ನು ಉದ್ದೇಶಿಸಿ ಉಪದೇಶಪರ ಮಾತುಗಳನ್ನು ಹೇಳಿ ವಿರಮಿಸಿರುವ ನಮ್ಮ ಭಾಗದ ನೆಚ್ಚಿನ ಶಾಸಕರಾದ ಅಶೋಕಣ್ಣವರಲ್ಲಿ, ಅದರ ಜೊತೆಯಾಗಿ ಬಂದು ಇಲ್ಲಿ ಹಲವಾರು ಕೆಲಸಗಳನ್ನು ಮಾಡಿಕೊಟ್ಟಿರುವ ನಮ್ಮ ಬಸನಗೌಡ ಪಾಟೀಲ್ ರವರಲ್ಲಿ, ಈ ಶಾಲೆಯ SDMC ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರಲ್ಲಿ, ದೇವರ ಗುಡಿ ವಿಶೇಷ ಇದು ಒಂದು. ಯಾಕಂದ್ರೆ ಶಾಲೆಗೆ ಇದು ದೇವಾಲಯ, ಕೈ ಮುಗಿದು ಒಳಗೆ ಬನ್ನಿ ಅಂತ ತಿಳ್ಕೊಂಡು ಹೇಳ್ತೀವಿ. ಆ ದೇವರ ಗುಡಿಯೊಳಗೆ ಮತ್ತೊಂದು ಗುಡಿ, ಅದೊಂದು ಪದ್ಯ ಹಾಡ್ತಿರ್ತಾರೆ ಕೇಳಿವಿ ನಾವು, ಗಿಡದಾಗ ಗಿಡ ಹುಟ್ಟಿ ಗಿಡಕ ತೊಟ್ಟಿಲ ಕಟ್ಟಿ ಅಂತ ಹೇಳಿ.
ಹಂಗ ನಿಮ್ಮ ದೇವರ ಗುಡಿಯೊಳಗೆ ಇನ್ನೊಂದು ದೇವರ ಗುಡಿ, ಅದು ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ನಮ್ಮ ಸರು ಬಹಳ ಭಕ್ತಿವಂತರು, ಬಹಳ ಏನು ಸಚ್ಚಾರಿತ್ವವಂತರು. ಅದಕ್ಕಂತ ಶಿಕ್ಷಕರಲ್ಲಿಯೂ ಸಹಿತವಾಗಿ ಮೊದಲು ಕಲಿಸಿ ಹೋಗಿರತಕ್ಕಂಥವರು ಸಹಿತವಾಗಿ, ಯಾಕೆ ನಾವು ಹಾಗಾಗಿ ಇಲ್ಲಿ ಬಂದಾಗ ನೋಡ್ತಾ ಇದ್ದೇವೆ ಅವರಿಗೆ, ಅವರು ಸಹಿತವಾಗಿ ಬಹಳ ಒಳ್ಳೆಯವರಾಗಿರ್ತಕ್ಕಂಥವ್ರು. ನಮ್ಮ ಕೆರಟಿಯ ಮುಖ್ಯ ಗುರುಗಳು, ಇಲ್ಲಿ ನಮ್ಮ ಏನು ಈ ಊರಿನಲ್ಲಿ ಏನು ಇರ್ತಕ್ಕಂಥವ್ರು ಬೇರೆ ಕಡೆ ಕಲಿಸ್ತಾ ಇದ್ದಾರೆ ಅಂತ ಶಿಕ್ಷಕ ಗುರುಗಳು, ಇನ್ನೂ ಹಲವಾರು ಜನ ವೇದಿಕೆ ಮೇಲೆ ಆಸೀನರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಸಹಿತವಾಗಿ ವಂದನೆಗಳನ್ನ ಸಮರ್ಪಿಸ್ತಾ ಈ ದಿನದ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಶಿಸ್ತಾಗಿ ನೀವೆಲ್ಲ ನಡೆಸ್ಕೊಂಡು ಬಂದಿದ್ದೀರಿ. ಇದು ಓದುವಂತಕ್ಕಂಥದ್ದು ಬಹಳ ಜೀವನದೊಳಗೆ ಅವಶ್ಯವಾಗಿರತಕ್ಕಂಥದ್ದು. ಅಂತೆಯೇ ಒಬ್ಬರು ಹೇಳ್ತಾರೆ, ಏನು ಅಂತ ಕೇಳಿದ್ರೆ, ಓದದ ಬಾಯಿ ಮೋದದ ಬಾಯಿ, ಸಜ್ಜನಕ್ಕಳಂ ಪ್ರಿಯದಿಂದ ಆಧರಿಸದ ಬಾಯಿ, ಮೇದಿನೆಯೋಳ್ ಬೆಲದ ಬಾಯಿ ಚೂಡಾರತ್ನ. ಯಾವ ಬಾಯಿ ಗ್ರಂಥಗಳನ್ನ ಒಳ್ಳೆಯದನ್ನ ಓದೋದಿಲ್ಲ, ಯಾವ ಬಾಯಿ ಒಳ್ಳೆಯದನ್ನ ತಿನ್ನೋದಿಲ್ಲ, ಯಾವ ಬಾಯಿ ಬಂದಿರ್ತಕ್ಕಂಥ ಅತಿಥಿಗಳಿಗೆ ಪ್ರೀತಿಯಿಂದ ಸತ್ಕರಿಸೋದಿಲ್ಲ, ಅದು ಬಿಲದ ಬಾಯಿ ಚೂಡಾರತ್ನ. ಬಿಲ ಅಂತಂದ್ರೆ ಇಲಿ ಗುದ್ದಿದ್ದಂಗಂತ ಅಂತ ಬಾಯಿ ಇದ್ರೂ ಪ್ರಯೋಜನ ಇಲ್ಲ. ಅದಕ್ಕೆ ಬಾಯಿ ಅದ ಅಂತಂದ ಬಳಿಕ ಒಳ್ಳೆಯದನ್ನ ಜನ ಓದು, ಒಳ್ಳೆಯದನ್ನ ತಿನ್ಬೇಕು, ಏನಾರೇ ತಿನ್ನುವುದಲ್ಲ. ಯಾಕ ಬಾಯಿ ಅದ ಅಂತ ತಿಳ್ಕೊಂಡು ಆ ಬಾಯಿಯೊಳಗೆ ಏನಾರೇ ಹಾಕೊಂಡು ಹಿಂದೆಲ್ಲ ಬಹಳಷ್ಟು ನಾವು ಹಳೆಯ ಮಂದಿ ನೋಡಿ, ನಾವು ಬರೋದು ನೋಡಿದ್ರೆ ಅಂಜಿ ಉಗುಳಿ ಬಾಯಿ ತಗೊಂಡು ಬರ್ತಿದ್ರು. ಈಗೆಲ್ಲ ತಿಂದು ಹೌಡ್ರು ಹಾಕೊಂಡು ಬರ್ತಿರ್ತಾರೆ. ಏನಾರು ಹೇಳ್ಬೇಕಪ್ಪ, ಯಾರಿಗೆ ಹೇಳ್ಬೇಕಂತ ಒಳಗೆ ತ್ರಾಸ ಆತು, ಏನು ಹೇಳಕ್ ಬರಂಗಿಲ್ಲ. ನಮ್ಗಿಂತ 20-30 ವರ್ಷನ ಹಳವರು ನಾವು ಬರೋದು ನೋಡಿ ಬೀಡಿ ಸುಟ್ಕೊಂಡು ಸುಧೋತ್ರ ಪತ್ರ ಅಂತ ಮಂದಿ ಎಲ್ಲ ಸುಟ್ಕೊಂಡಿದ್ದು ಸ್ವತಃ ನಾವೇ ನೋಡಿವಿ. ಇವತ್ತಿದ್ರೆ ಹಿಂಗ್ ಬರ್ತಾರೆ ಇವರು. ಅದಕ್ಕೆ ಈ ಬಾಯಿ ಅಂತದ ತಿನ್ನೋದಲ್ಲ, ಒಳ್ಳೊಳ್ಳೆ ತಿನ್ನೋದು. ತಿನ್ನಕ್ ಸಾಮಾನುಗಳು ಏನು ಕಡಿಮೆ ಇಟ್ಟಾರ ಪರಮಾತ್ಮ. ಅದಕ್ಕೆ ಒಳ್ಳೆಯದನ್ನ ತಿನ್ನೋದು, ಒಳ್ಳೆಯದನ್ನ ಮಾತಾಡೋದು. ಬನ್ನವರಿಗೆ ಬನ್ನಿ ಕುಳ್ಳಿರಿ ಅಂದೊಡೆ ನೆಲ ಕುಳ್ಳಿ ಹೋಗುವುದೇ, ಒಡ ನುಡಿಸಿದರೆ ಶಿರಭಟ್ಟೆ ಒಡೆಯುವುದೇ, ಒಡದಿದ್ದರಂದು ನುಡಿಯದಿದ್ದರೆ ಕೆಡವಿ ಮೂಗ ಕೊಯ್ಯದ ಮಾಬನೆ ಕೂಡಲ ಸಂಘ. ಉಳಿದಿದ್ದೇನು ನೀವು ಕುಡಬೇಡ ತಗೋಬೇಡ, ಬಂದವ್ರಿಗೆ ಬರ್ರಿ ಕುಂದ್ರಿ ಅಂದ್ರೆ ನೆಲ ತೆಗ್ದು ಬೀಳ್ತದೆ. ಏನು ನೀ ಅಟ್ಟು ಮೀರಿ ಹಂಗೆ ದಿಮಾಕಿಲ ಐತಿ ಅಂತಂದ್ರ ಆ ಹೆಂಗ ಹುಡುಗರು ಗದ್ದಲ ಮಾಡ್ಲಕತ್ತು ಅಂದ್ರ ಅವ್ವ ಅಪ್ಪ ಮನ್ಯಾಗ ಮಾವ ಈಗ ದೇವ್ರ ಮೂಗ್ ಕೊಯ್ತಾನ ನೋಡು ಅಂತ ಹೇಳ್ತಿದ್ರಲ್ಲ, ಹಾಗ ಕೆಡಿ ಮೂಗ್ ಕೊಯ್ತಾನ ಅಂತ ಹೇಳ್ತಾರೆ. ಅದಕ್ಕೆ ಸಂಸ್ಕಾರ ಬಹುತೇಕವಾಗಿ ಬಹಳ ಅವಶ್ಯಕವಾಗಿರತಕ್ಕಂಥದ್ದು. ಅಂತ ಸಂಸ್ಕಾರ ನಿಮ್ಮೆಲ್ಲ ಶಾಲೆಗಳಲ್ಲಿ ಕಲಿಸಿಕೊಟ್ಟಿದ್ದೀರಿ. ಅಂತ ಸಂಸ್ಕಾರವಂತರು ಈಗಿನ ನಮ್ಮ ಶಾಸಕರು ಸಹಿತವಾಗಿ ದೂರಾಲೋಚನೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಶಾಸಕರು ನಮಗೆ ಸಿಕ್ಕಿದ್ದು ನಮ್ಮೆಲ್ಲರ ಭಾಗ್ಯ ಅಂತ ನಾವು ಹೇಳಬಹುದು. ದುರಾಲೋಚನೆ ಬೇರೆ, ದೂರಾಲೋಚನೆ ಬೇರೆ. ಮುಂದೆ ಈ ಭಾಗಕ್ಕೆ ಏನು ಬೇಕು, ಮೊದಲ ಮನುಗುಳಿಯವರು ಈ ನಮ್ಮ ಭಾಗಕ್ಕೆ ನೀರಾದ್ರೆ ಬಹಳ ಒಳ್ಳೆಯದು ಅಂತ ತಿಳ್ಕೊಂಡು ಚಪ್ಪಲ್ ಹಾಕೊಳ್ಳಾರ್ದೆ ಎಷ್ಟೋ ದಿವಸ ನಡ್ಕೋತ ತಿರುಗಾಡಿ ಈ ಭಾಗಕ್ಕೆ ನೀರು ತಂದು ಕೊಟ್ರು. ಹಾಗೆ ಇವತ್ತಿನ ದಿವಸ ಅವರು ಶಿಕ್ಷಣ ಪ್ರೇಮಿಗಳು ವ್ಯಕ್ತಿ ವಗೇರೆ ಅಲ್ಲೆಲ್ಲ ಕತ್ತು ಬಂದವರು ಬಹಳಷ್ಟು ಜನ ಹಳಬರಿದ್ದಾರೆ, ಶಾಲೆಗಳನ್ನ ತೆಗೆದೋದ್ರು. ಇವತ್ತ ನಮ್ಮ ಅಶೋಕಣ್ಣವರು ಸಹಿತವಾಗಿ ಎಲ್ಲ ಶಾಲೆಗಳಿಗೆ ಏನೇನು ಬೇಕು ಅನುಕೂಲಗಳನ್ನ ಕೊಡುವುದರ ಜೊತೆಯಲ್ಲಿ ಮೊನ್ನೆ ಬೋರಿಕಿ ನಮ್ಮ ಮಠಕ್ಕೆ ಬಂದಾಗ ಈ ಮಠದೊಳಗೆ ಏನು ತೊಂದರೆ ಅದ ಅಂತ ತಿಳ್ಕೊಂಡು ಕೇಳಿ ಇಲ್ಲಿ ಮದುವೆಗೆ ತೊಂದರೆ ಆಗ್ತದಂತ ನಾವು ಹೇಳದೆ, ಯಾಕಂದ್ರೆ ಹೇಳದೆ ಆಡದೆ ಮಾಡುವವನು ರೂಢಿಯೊಳಗ ಉತ್ತಮನು ಅಂತಂದಂಗ ಉತ್ತಮರಾಗಿ ಇಲ್ಲೊಂದು ನಾನು ಕಲ್ಯಾಣ ಮಂಟಪ ಮಾಡಿ ಕೊಡ್ತೀನಿ ಅಂತ ಹೇಳುತ್ತಾ ಇಷ್ಟೇ ಸಾಲೋದಿಲ್ಲ. ಯಾಕೆ ಒಂದು ಕಲ್ಯಾಣ ಮಂಟಪ ಆದ್ರೆ 25ಕ್ಕೆ ಆಗಲ್ಲ, ನಾ ಮಾತು ಮುಂದೆ ಹಾಕ್ತೀನಿ, ನೀವೇನು ವಿಚಾರ ಮಾಡಬೇಡ್ರಿ ಅಪ್ಪ ಅಂತ ವಿಶಾಲ ಭಾವನೆಯಿಂದ ಹೀಗೆಲ್ಲ ಹೇಳಿ ಅದರಂತೆ ನಡೆದಂತೆ ನುಡಿತಕ್ಕಂಥ ಒಬ್ಬ ಶಾಸಕರ ನಮ್ಮ ಸಮೀಪದಲ್ಲಿ ನಮ್ಮೆಲ್ಲರ ಜೊತೆಯಲ್ಲಿ ಹೊಂದಾಣಿಕೆಯಾಗಿ ಇರ್ತಕ್ಕಂಥವ್ರು ಸಿಕ್ಕಾರ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಭಾಗ್ಯ. ನೀವೆಲ್ಲ ಮಕ್ಕಳು ಸಹಿತವಾಗಿ ಏನ್ ಮಾಡ್ಬೇಕಾಗ್ಯದ ಅಂತ ಕೇಳಿದ್ರೆ ಶಿಸ್ತು ಸಂಯಮನತೆಯಿಂದಿದ್ದು ಯಾವುದನ್ನ ತಿನ್ನದೆ ಒಳ್ಳೆಯದನ್ನ ಮಾತಾಡಿ ಏನು ಒಳ್ಳೆಯ ತರನಾಗಿ ಪರೀಕ್ಷೆಯನ್ನು ಬರೆದು ಈ ಶಾಲೆಯ ಹೆಸರನ್ನ ದೆಸೆಗೆ ಹಂಚುತ್ತೀರಿ ಅಂತಕ್ಕಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಬಹುತೇಕವಾಗಿ ಸಮಯ ಬಹಳ ಆಗಿರುವುದರಿಂದ ಎನ್ನ ವಾಗ್ರೂಪ ಕುಸುಮಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಲೆಯ ಮುಖ್ಯ ಗುರುಗಳಾದ PN ದೇವರಗುಡಿ ವಹಿಸಿದರು. ಮುಖ್ಯ ಅತಿಥಿಗಳಾದ ಬಸನಗೌಡ ಪಾಟೀಲ್ ಯಾಡೆಯಪುರ, ಪ್ರಥಮ ದರ್ಜೆ ಗುತ್ತಿಗೆದಾರ ಯಾದಗಿರಿ, ಸೋಮನಗೌಡ ಬಿರಾದಾರ ಹಾಗೂ ಇವರು ಮಾತನಾಡಿದ್ದರು. ಈರಘಂಟಿಪ್ಪ ಬಿರಾದಾರ, IM ಬಿರಾದಾರ, ಭೀಮಣ್ಣ ನಾಯ್ಕುಡಿ, ಉದಂಡಪ್ಪ ಡಾಂಗೆ ಇನ್ನೂ ಹಲವಾರು ಮುಖಂಡರು ಇದ್ದರು.
ಶಾಲೆಯ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆದವು. ವಿದ್ಯಾರ್ಥಿಗಳು ಹಾಗೂ ಪಾಲಕರು, ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಿರೂಪಣೆ ಹಾಗೂ ಸ್ವಾಗತಿಸಿದವರು ಈರಣ್ಣನಗೌಡ ಬಿರಾದಾರ. ನಡೆಸಿಕೊಟ್ಟವರು ಮಂಜುನಾಥ್ ಸಾತಿಹಾಳ, ತಾಲೂಕು ವರದಿಗಾರರು, ದೇವರಹಿಪ್ಪರಗಿ.